ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಬ್ರೈಡಲ್ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಬೀಡ್ಸ್ ಯೂಸ್ ಮಾಡಿ, ಅದು ಪರ್ಲ್ ಬೀಡು. ಈ ಥರ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಮತ್ತು 0.75 mm ಕ್ರೋಶ ತೊಗೊಂಡಿದ್ದೀನಿ. ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ನೋಡೋಣ ಬನ್ನಿ. ಪಲ್ಲು ನಿಮ್ಮ ರೈಟ್ ಸೈಡ್ ತೊಗೋಬೇಕು. ರೈಟ್ ಸೈಡ್ ತೊಗೊಂಡು ಫಸ್ಟು ದಾರನ ಗಂಟಾಕೋಬೇಕು. ಲಾಕ್ ಮಾಡ್ಕೊಂಡು ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ 4 ಚೈನ್ ಹಾಕ್ತಾಯಿದ್ದೀನಿ. 1 2 3. ಸ್ವಲ್ಪ ನೋಡ್ಕೊಳ್ಳಿ ಗ್ಯಾಪು ಹೆಂಗೆ ಬರುತ್ತೆ ಏನು ಅಂತ. ಅದು ಸ್ವಲ್ಪ ಚಿಕ್ಕ ಆಯಿತು 3 ಹಾಕಿದ್ದು. 4. ಈಗ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ 5 ಹಾಕ್ಕೋಬೋದು, ಬಟ್ ನೀವು ಬೀಡ್ ಮೇಲೆ ಆಗುತ್ತೆ. ಈಗ ನಾನು ಇಲ್ಲಿ ರಿಂಗ್ ಬೀಡ್ ತೋರಿಸ್ತಾ ಇದ್ದೀನಲ್ಲ, ಆ ರಿಂಗ್ ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಈ ಪರ್ಲನ್ನು ದಾರದ ಒಳಗಡೆ ಎಳ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ತೇವೆ. ಫಸ್ಟು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಯಾಕಂದರೆ ಎಳ್ಕೋಬೇಕಲ್ಲ. ಅದು ದಪ್ಪ ಇದೆಯಲ್ಲ ಬೀಡು, ಸ್ವಲ್ಪ ದಪ್ಪ ಇರೋದ್ರಿಂದ ನೀವು ದಾರನ ಎಳ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ಈಸಿ ಆಗಿಬಿಡುತ್ತೆ. ಸ್ವಲ್ಪ ಲೂಸಾಗೇ ಹಾಕ್ಕೊಳ್ಳಿ, ಇಲ್ಲ ಸೀರೆ ಸುಕ್ ಬಂದುಬಿಡುತ್ತೆ. ಈಗ ಮತ್ತೆ 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನಾದ್ರು ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ನೋಡಿ, ಈ ಥರ ಲಾಕ್ ಆದಮೇಲೆ ನಾನು ನಿಮ್ಗೊಂದು ಬೀಡ್ ಇಟ್ಟು ತೋರಿಸ್ತೀನಿ. ಈಗ ಅದು ಹೇಗೆ ಎಷ್ಟು ಬರುತ್ತೆ ಅಂತ ನೋಡಿ. ಈ ಬೀಡು ಇಲ್ಲಿ ಮೇಲೆ ಕೂತ್ಕೋಬೇಕು. ನೀವು ಹಾಕಿರೋ 4 ಚೈನು ಕಾಣಲ್ಲ ಕುಚ್ಚು ಕಟ್ಟಿದಾಗ. ಸೊ ಅದಕ್ಕೋಸ್ಕರ ನಾನಿಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ಏನಾದರೂ ಬೀಡು ಸ್ವಲ್ಪ ದಪ್ಪ ತೊಗೊಂಡ್ರೆ 5 ಚೈನ್ ಹಾಕ್ಕೋಬೋದು. ಮತ್ತು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಲೂಸಾಗಿಯೇ ಹಾಕ್ಕೊಳ್ಳಿ. ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಅದು ಸೀರೆ ಎಲ್ಲ ಸುಕ್ ಬಂದುಬಿಡುತ್ತೆ ಅವಾಗ. ಅದು ಅಂದರೆ ಈಗ ದಾರ ಎಳ್ಕೋತೀವಲ್ಲ, ಅದರಿಂದ ಸುಕ್ ಬರುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಟ್ರಿಕ್ಕಿ ಅನಿಸುತ್ತೆ. ಆಮೇಲೆ ಈಸಿ ಆಗುತ್ತೆ. ನಾನು ಇದೇ ಡಿಸೈನ್ನ ವಿತೌಟ್ ಕ್ರೋಶನೂ ಹೇಳ್ಕೊಡ್ತೀನಿ, ಬಟ್ ಕ್ರೋಶದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಈ ಡಿಸೈನು ಬರೀ ಅಂದರೆ ವಿತೌಟ್ ಕ್ರೋಶದಲ್ಲಿ ಹಾಕಿದ್ರೆ ನಿಮಗೆ ಫಸ್ಟು ಅಳತೆ ಸರಿಯಾಗಿ ಸಿಗಲ್ಲ. ಅದು ಒಂದು ಮೇನ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಬೀಡು ದಪ್ಪ ಇರೋದ್ರಿಂದ ಅದು ಸರಿಯಾಗಿ ಕೂರಲ್ಲ. ನೀವು ಕ್ರೋಶದಲ್ಲಾದರೆ ಚೆನ್ನಾಗಿ ಇರುತ್ತೆ. ಆ ಥರ ಏನಾದರೂ ಹಾಕಿದಾಗ ಅದು ಬೀಡ್ಸ್ ಏನಾಗುತ್ತೆ, ಬೇಗ ಬೇಗ ಬಿಚ್ಕೊಂಡ್ಬಿಡುತ್ತೆ. ನೀವೇನಾದರೂ ಇವಾಗ ವಿತೌಟ್ ಕ್ರೋಶ ಹಾಕಿದಾಗ ಬೀಡ್ಸು ಬಿಚ್ಕೊಂಡ್ಬಿಡುತ್ತೆ. ನೋಡಿ, ಈಗ ಇದಕ್ಕೆ ನೀವು 500 ಚಾರ್ಜ್ ಮಾಡ್ಬೋದು, ಯಾಕಂದರೆ ಪರ್ಲ್ ಬೀಡು ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ನೀವು 500 ಚಾರ್ಜ್ ಮಾಡ್ಬೋದು ಇದಕ್ಕೆ. ನೋಡಿ, ಈ ಥರ ಬರುತ್ತೆ. ಇದಾದಮೇಲೆ ನಾನೀಗ ಇದೇ ಥರ ಫುಲ್ಲು ಸ್ಯಾರಿನೂ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಈಗ ನೋಡಿ, ನಾನಿಲ್ಲಿ ಆಲ್ರೆಡಿ ಸ್ವಲ್ಪ ಕುಚ್ಚು ಕಟ್ಟಿದ್ದೀನಿ. ಈಗ ಹೇಗೆ ಕಟ್ಟೋದು ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ನಾನು 65 ಎಳೆ ದಾರ ತೊಗೊಂಡಿದ್ದೀನಿ. ದಾರ ತೊಗೊಂಡು ಸೂಜಿಗೆ ಹಾಕ್ಕೊಂಡು ಫಸ್ಟು ಬೀಡನ್ನ ಒಳಗಡೆ ಹಾಕ್ಕೋತೀನಿ. ನೀವು ನೋಡ್ಕೊಳ್ಳಿ, ಫಸ್ಟು ಸೂಜಿಗೆ ಬೀಡು ಒಳಗಡೆ ಹೋಗುತ್ತಾ, ಈಸಿಯಾಗಿ ಹೋಗುತ್ತಾ ಅಂತ ನೋಡ್ಕೋಬೇಕು. ನೀವು ತೊಗೊಳ್ಳೋದು ಬೀಡ್ಸು ಅದ್ರ ಮೇಲೆ ಡಿಪೆಂಡು. ದಾರನೂ ಅಷ್ಟೇ, ಜಾಸ್ತಿ ತೊಗೊಂಡ್ರೆ ನಿಮಗೆ ಬೀಡು ಒಳಗಡೆ ಹೋಗಲ್ಲ. ಬೀಡು ಫುಲ್ಲು ತುಂಬ ಬರಬೇಕು ಅಂದರೆ 65 ತೊಗೊಳ್ಳಿ. 70 ಎಲ್ಲ ತೊಗೊಂಡ್ರೂ ಕಷ್ಟ ಆಗುತ್ತೆ, ಯಾಕಂದರೆ ಸೂಜಿ ಒಳಗಡೆ ಹೋಗಲ್ಲ. ಬೀಡ್ಸು ಕಷ್ಟ ಆಗಿಬಿಡುತ್ತೆ ಅವಾಗ ನಿಮ್ಗೆ ಎಳ್ಕೊಳ್ಳೋಕ್ಕೆ, ಫಾಸ್ಟಾಗಿ ಹಾಕೋಕ್ಕಾಗಲ್ಲ. ಈಗ ಬ್ಯಾಕ್ ಸೈಡಿಂದ ದಾರ ತೊಗೊಂಡು ಗೋಲ್ಡನ್ ಥ್ರೆಡ್ ತೊಗೊಂಡು, ಇದು ಫ್ರಂಟ್ ಸೈಡಲ್ಲಿ ಹಾಕ್ತಾಯಿದೆ. ಸೊ ಹಾಗಾಗಿ ನಾನು ಬೇಬಿ ಕುಚ್ಚನ್ನ ನಿಮಗೆ ಬ್ಯಾಕ್ ಸೈಡಿಂದ ಹಾಕೋದು ಹೇಳ್ಕೊಟ್ಟಿದ್ದೆ. ಇದಕ್ಕೆ ಮಾತ್ರ ಈಗ ಫ್ರಂಟ್ ಸೈಡೇ ಹಾಕಬೇಕು. ಫ್ರಂಟ್ ಸೈಡಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ದಾರ ಸಿಗಾಕ್ಕೊಳ್ಳುತ್ತೆ ಬೀಡ್ಸಿಗೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ಇದೇ ಥರನೇ ಈ ಬ್ಯಾಕ್ ಸೈಡಿಂದ ಥ್ರೆಡ್ ಸೂಜಿ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಹಿಂದೆಗಡೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಸೂಜಿನ
ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ. ಯಾರಿಗಾದ್ರೂ ಸಿಂಪಲ್ಲು ಅಂತ ಅಂದರೆ ಇವಾಗ ಮೈಸೂರು ಸಿಲ್ಕ್ ಸ್ಯಾರೀಸು ಅಂಥದಕ್ಕೆಲ್ಲ ಸಿಂಪಲ್ಲಾಗಿ ಬೇಕು ಅನ್ನೋರು ಈ ಡಿಸೈನ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಲುಕ್ಕಾಗಿರುತ್ತೆ. ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಇಷ್ಟು ನೋಡಿ ಈ ಥರ ಕಾಣುತ್ತೆ. ನಾನು ಎಲ್ಲದಕ್ಕೂ 4 ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸಪ್ರೇಟಾಗಿ ಒನ್ ಥ್ರೆಡ್ಡನ್ನು ಹಾಕ್ಕೋಬೋದು ನೀವು. ನೋಡಿ ಹೀಗೆ ಆರಾಮಾಗಿ ಈಸಿಯಾಗಿ ಹೋಗೋ ಥರ ನೀವು ಮಾಡ್ಕೋಬೇಕು. ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ, ಜಾಸ್ತಿ ಎಳೆ ದಾರ ತೊಗೊಂಡಷ್ಟು ಕಷ್ಟ ಆಗಿಬಿಡುತ್ತೆ. ತುಂಬ ಲುಕ್ಕಾಗಿ ಕಾಣುತ್ತೆ ಮಾತ್ರ ಈ ಡಿಸೈನು, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಪರ್ಲ್ ಬೀಡ್ ಇರೋದ್ರಿಂದ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ನೋಡ್ಕೊಂಡು ನಾನು ನಿಧಾನಕ್ಕೆ ಸ್ಲೋಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಕುಚ್ಚು ಕಟ್ಟೋದು ನೋಡ್ಕೊಂಡು ನೀವು ಹಾಕಿದ್ರೆ ಒಳ್ಳೆಯದು. ಸ್ವಲ್ಪ ಸ್ಲೋ ಆಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಲೋ ಮೋಷನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಹೀಗೆ ಬ್ಯಾಕ್ ಸೈಡ್ ತೊಗೊಂಡು ಹೀಗೆ ಥ್ರೆಡ್ನ ಸೂಜಿ ಒಳಗಡೆ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬ್ಯಾಕ್ ಸೈಡ್ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡು ನೋಡಿ ಈ ಥರ ಬರುತ್ತೆ. ಈಗ ಇದೇ ಥರನೇ ನಾನು ಫುಲ್ಲು ಸ್ಯಾರಿಗೂ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಈಗ ನಾನಿಲ್ಲಿ ಫುಲ್ಲು ಸ್ಯಾರಿಗೂ ಹಾಕಿ ತೋರಿಸಿದ್ದೀನಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ. ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ತುಂಬ ಲುಕ್ ಆ್ಯಂಡ್ ಎಲಿಗೆಂಟಾಗಿ ಕಾಣ್ತಾ ಇದೆ ಈ ಡಿಸೈನು. ಫುಲ್ಲು ಸ್ಯಾರಿ ಹಾಕ್ಕೊಂಡಾಗೇ ಆ ಡಿಸೈನ್ ಗೊತ್ತಾಗೋದು. ತುಂಬ ಚೆನ್ನಾಗಿ